ಇವತ್ತಿನ ಈ ವಿಡಿಯೋದಲ್ಲಿ ನಾವೊಂದು ಐ ಸಿ ಐ ಸಿ ಐ ಬ್ಯಾಂಕ್ನಲ್ಲಿ ನಾವು ಯಾವ ರೀತಿಯಾಗಿ ಒಂದು ಎಫ್ ಡಿ ಬೇಸ್ಡ್ ಕ್ರೆಡಿಟ್ ಕಾರ್ಡನ್ನು ನಾವು ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು, ಇದರಿಂದ ಬೆನಿಫಿಟ್ಸ್ ಏನು, ಇದನ್ನು ನಾವು ಯಾಕೆ ನಾವು ಅಪ್ಲೈ ಮಾಡಬೇಕಂತ ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಮೊದಲದಾಗಿ ಈ ಎಫ್ ಡಿ ಅಗೇನೆಸ್ಟ್ ಕ್ರೆಡಿಟ್ ಕಾರ್ಡ್ ತೊಗೊಳ್ಳೋಕ್ಕೆ ನಿಮ್ಮ ಹತ್ರ ಒಂದು ಸೇವಿಂಗ್ ಅಕೌಂಟ್ ಇರಬೇಕು. ಅದೇ ರೀತಿಯಾಗಿ ನೀವೊಂದು ಮಿನಿಮಮ್ 50,000 ರುಪೀಸನ್ನು ನೀವು ಎಫ್ ಡಿಯನ್ನು ಮಾಡಬೇಕು. ಮೊದಲು ಇದು 10,000 ಇತ್ತು, ಈಗ ಅದನ್ನು 50,000ಗೆ ಮಾಡಿದ್ದಾರೆ. ಇಲ್ಲಿ ನಿಮಗೆ ಇಂಟ್ರೆಸ್ಟ್ ರೇಟ್ ಕೂಡ ಸಿಗುತ್ತೆ. ಅದು ಇಂಟ್ರೆಸ್ಟ್ ರೇಟ್ ಎಷ್ಟು ಅಂತ ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೇನೆ. ಅಂದರೆ ಒಂದು ಡೇಸ್ ಮೇಲೆ ಇಯರ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ನಿಮಗೆ 5 to 7% ನಿಮಗೆ ಇಯರ್ಲಿ ನಿಮಗೆ ಒಂದು ಇಂಟ್ರೆಸ್ಟ್ ಸಿಗುತ್ತೆ. ಅದೇ ರೀತಿಯಾಗಿ ನಿಮಗೊಂದು 50,000 ಲಿಮಿಟ್ ಇರುವಂಥ ಒಂದು ಕ್ರೆಡಿಟ್ ಕಾರ್ಡ್ ಕೂಡ ಸಿಗುತ್ತೆ. ಟೋಟಲಿ 50,000 ಸಿಗೋದಲ್ಲ, 45,000 ಅಂದರೆ ಒಂದು 90% ನಿಮ್ಮ ಒಂದು ಕ್ರೆಡಿಟ್ ಲಿಮಿಟನ್ನು ನಿಮಗೆ ಕೊಡ್ತಾರೆ. ನೀವು ಎಷ್ಟು ಅಮೌಂಟಿನ ಎಫ್ ಡಿ ಇರುತ್ತಲ್ಲ ಆ ಥರ ಒಂದು 90% ಇರುತ್ತೆ. ಇದನ್ನು ಕೇವಲ ಒಂದು 2 ನಿಮಿಷದಲ್ಲಿ ನೀವು ಅಪ್ಲೈ ಮಾಡ್ಬೋದು. ಇಲ್ಲಿ ಕಂಪ್ಲೀಟ್ಲಿ ಇದು ಲೈಫ್ ಟೈಮ್ ಫ್ರೀ ಇರುತ್ತೆ ಮತ್ತು ಚಾರ್ಜಬಲ್ ಕಾರ್ಡ್ ಕೂಡ ಇರ್ತವೆ. ಅದನ್ನ ಕಂಪ್ಲೀಟ್ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೇನೆ. ಈಗ ನಾವು ಒಂದು ಕಾರ್ಡನ್ನು ಏಕೆ ತೊಗೋಬೇಕು, ನಾನು ಹಿಂದೆ ನೋಡೋದಲ್ಲಿ ನಿಮಗೆ ಭಾಳಷ್ಟು ಬ್ಯಾಂಕಿನ ಒಂದು ಕ್ರೆಡಿಟ್ ಕಾರ್ಡನ್ನು ಅಪ್ಲೈ ಮಾಡೋದನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಅದರಲ್ಲಿ ಕೆಲವೊಬ್ಬರಿಗೆ ಅದು ಕ್ರೆಡಿಟ್ ಕಾರ್ಡ್ ಸಿಗೋದಿಲ್ಲ. ಏಕೆ ಸಿಗೋದಿಲ್ಲ? ನಿಮ್ಮದು ಒಂದು ಒಳ್ಳೆ ಕ್ರೆಡಿಟ್ ಸ್ಕೋರ್ ಇರೋದಿಲ್ಲ, ಕ್ರೆಡಿಟ್ ಹಿಸ್ಟ್ರಿ ಇರೋದಿಲ್ಲ, ಯಾವುದೇ ರೀತಿಯಾದ ಒಂದು ಲೋನ್ ತೊಗೊಂಡಿರೋದಿಲ್ಲ, ಅಪ್ಲೈ ಮಾಡಿರಲ್ಲ. ಅದಕ್ಕಾಗಿ ಮೊದಲೇ ಸಾರಿ ನೀವು ಯಾವುದೇ ರೀತಿಯಾದ ಒಂದು ಕ್ರೆಡಿಟನ್ನು ನೀವು ತೊಗೊಳ್ಳುವಾಗ ನಿಮಗೆ ಒಂದು ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅದೇ ರೀತಿಯಾಗಿ ಕೆಲವೊಬ್ಬರದ್ದು ಒಂದು ಕ್ರೆಡಿಟ್ ಸ್ಕೋರ್ ಚೆನ್ನಾಗಿರೋದಿಲ್ಲ, ಒಂದು ಯಾವುದಾದ್ರೂ ಲೋನ್ ತೊಗೊಂಡು ಡಿಫಾಲ್ಟನ್ನು ಮಾಡಿರ್ತಾರೆ. ಅದಕ್ಕಾಗಿ ಅದನ್ನ ಸರಿ ಮಾಡ್ಕೋಬೇಕಂದ್ರೆ ನಿಮ್ಮ ಹತ್ರ ಒಂದು ಲೋನ್ ಇರುವಂಥ ಒಂದು ಅವಶ್ಯಕತೆ ಇರುತ್ತೆ. ಅದಕ್ಕಾಗಿ ನೀವೊಂದು ಈ ರೀತಿಯಾದ ಒಂದು ಪ್ರೊಸೆಸ್ಸಿಂದ ನೀವು ಈಸಿಯಾಗಿ ನಿಮಗೆ ಕನ್ಫರ್ಮಾಗಿ 100% ನಿಮಗೆ ಈ ಕ್ರೆಡಿಟ್ ಕಾರ್ಡ್ ನಿಮಗೆ ಕೊಡ್ತಾರೆ. ಯಾಕಂದರೆ ಅವ್ರ ಕಡೆ ಒಂದು ಅಶ್ಯೂರ್ಡ್ ಇದೆ. ಈ ರೀತಿಯಾದ ಒಂದು ಕ್ರೆಡಿಟ್ ಕಾರ್ಡಿಗೆ ಏನಂತಾರೆ ಅಂದರೆ ಒಂದು ಸೆಕ್ಯೂರ್ಡ್ ಕ್ರೆಡಿಟ್ ಕಾರ್ಡ್ ಅಂತಾರೆ. ಸೆಕ್ಯೂರ್ಡ್ ಕ್ರೆಡಿಟ್ ಕಾರ್ಡ್ ಅಂದರೆ ಅವ್ರ ಹತ್ರ ನಿಮ್ಮ ಒಂದು 50,000 ರುಪೀಸ್ ಇದೆ, ನೀವು ನಾಳೆ ನೀವೇನಾದರೂ ಪೇ ಮಾಡಿಲ್ಲ ಅಂದರೆ ಅದನ್ನು ಎಫ್ ಡಿಯನ್ನು ಬ್ರೇಕ್ ಮಾಡಿಕೊಂಡು ಅವರು ಆ ಅಮೌಂಟನ್ನು ತೊಗೊಳ್ಳುವಂಥ ಒಂದು ಅವ್ರ ಕಡೆ ಪವರ್ ಇರುತ್ತೆ. ಅದೇ ರೀತಿಯಾಗಿ ನಾವು ನಾರ್ಮಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಲ್ಲ, ಆ ಕ್ರೆಡಿಟ್ ಕಾರ್ಡ್ ಏನಂತಾರೆ ಅಂದರೆ ಅನ್ಸೆಕ್ಯೂರ್ಡ್ ಕ್ರೆಡಿಟ್ ಕಾರ್ಡ್. ಅಂದರೆ ನಿಮಗೆ ಯಾವುದೇ ರೀತಿಯಾದ ಒಂದು ಅವ್ರ ಕಡೆ ಆಧಾರ ಇರೋದಿಲ್ಲ. ಅದಕ್ಕಾಗಿ ನಿಮಗೆ ಅದರ ಮೇಲೆ ಅವ್ರಿಗೆ ಯಾವುದೇ ರೀತಿಯಾದ ಒಂದು ಅಧಿಕಾರ ಇರೋದಿಲ್ಲ. ಅದಕ್ಕಾಗಿ ಅವರು ಲೀಗಲ್ ವೇ ಆಗಿ ನಿಮಗೆ ಅಮೌಂಟನ್ನು ಅವರು ಕಲೆಕ್ಟ್ ಮಾಡ್ಕೊಳ್ಳೋಂಥ ಒಂದು ಆಪ್ಷನ್ ಇರುತ್ತೆ. ಇಲ್ಲಿ ಆಗಲ್ಲ. ನೀವು ಆಲ್ರೆಡಿ ಒಂದು 50,000 ಕೊಟ್ಟಿರ್ತೀರ, ಅದರ ಬೇಸಿಸ್ ಮೇಲೆ ನೀವು ಅವರು ಅಮೌಂಟನ್ನು ಅವರು ಡೆಬಿಟ್ ಮಾಡ್ಕೋಬೋದು. ಈಗ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ಇಲ್ಲಿ ನೋಡ್ಬೋದು, ನಿಮ್ಮ ಒಂದು ICICI ಮೊಬೈಲ್ ಆ್ಯಪನ್ನು ನೀವು ಲಾಗಿನ್ ಮಾಡ್ಕೊಳ್ಳಿ. ಈ ಆ್ಯಪನ್ನು ನೀವು ಇನ್ನೂವರೆಗೂ ಲಾಗಿನ್ ಮಾಡಿಲ್ಲ ಅಂದರೆ ಹೇಗೆ ಮಾಡೋಂತ ನಿಮಗೆ ವಿಡಿಯೋ ಮಾಡಿದ್ದೇನೆ. ಆ ಲಿಂಕನ್ನು ನಾನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಅಲ್ಲಿಂದ ಹೋಗಿ ನೀವು ನೋಡ್ಬೋದು. ಇಲ್ಲಿ ನೀವೇನು ಮಾಡೋಕ್ಕಾಗುತ್ತೆ, ಇಲ್ಲಿ ಪಿನ್ನನ್ನು ನೀವು ಎಂಟರ್ ಮಾಡಬೇಕು. ಪಿನ್ನನ್ನು ಎಂಟರ್ ಮಾಡಿ ಲಾಗಿನ್ ಮಾಡಿದ ನಂತರ ನಿಮಗೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಾವು ಏನು ಮಾಡಬೇಕಂದ್ರೆ ಅಕೌಂಟ್ಸ್ ಆ್ಯಂಡ್ RD ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ಫಿಕ್ಸ್ ಡೆಪಾಸಿಟ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫಿಕ್ಸ್ ಡೆಪಾಸಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೇನಾಗುತ್ತೆ ಓಪನ್ FD ಕಾರ್ಡ್ ಅಂತ ಇದೆಯಲ್ವ ಅದರ ಮೇಲೆ ಕ್ಲಿಕ್ ಮಾಡಿ. ಓಪನ್ FD ಕಾರ್ಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮಿನಿಮಮ್ ಇಲ್ಲಿ ನೋಡ್ಬೋದು 50,000 ರುಪೀಸನ್ನು ನೀವು ಹಾಕಬೇಕಾಗುತ್ತೆ. ಆ 50,000 ಅಮೌಂಟನ್ನು ನೀವು ಹಾಕಿ ಇಲ್ಲಿ ನೋಡ್ಬೋದು 15 ಮಂತ್ಸ್ಗಾಗಿ ನೀವೇನು 7.25% ನಿಮಗೆ ಒಂದು ಇಂಟ್ರೆಸ್ಟ್ ರೇಟ್ ಸಿಗುತ್ತೆ. ಅದಾದ ನಂತರ ಇಲ್ಲಿ ನೋಡ್ಬೋದು ಅದನ್ನು ನೀವು ಮ್ಯಾಚುರಿಟಿ ಆಗಿ ನೀವು ಕನ್ವರ್ಟ್ ಮಾಡೋಕೆ ಹೋಗಂದ್ರೆ ಕನ್ವರ್ಟ್ ಮಾಡ್ಕೋಬೋದು. ನೀವು ಮಂತ್ಲಿ ನಿಮಗೆ ಇಂಟ್ರೆಸ್ಟ್ ಪೇ ಮಾಡಬೇಕಂದ್ರೆ ಅದನ್ನು ಕೂಡ ಮಾಡ್ಕೋಬೋದು. ಕ್ವಾರ್ಟರ್ಲಿ 3 ತಿಂಗಳಿಗೊಮ್ಮೆ ನಿಮಗೆ ಇಂಟ್ರೆಸ್ಟ್ ಬೇಕಾದರೆ ಅದನ್ನು ಕೂಡ ಸೆಲೆಕ್ಟ್ ಮಾಡ್ಬೋದು. ನಾವೇನೆಲ್ಲ ಆನ್ ಮ್ಯಾಚುರಿಟಿ ಅಂತಲೇ ಕ್ಲಿಕ್ ಮಾಡಿದೆ. ಯಾವಾಗ ನಮ್ಮದು FD ಕ್ಲೋಸ್ ಆಗುತ್ತಲ್ಲ ಅವಾಗೇ ನಮಗೆ ವಿತ್ ಇಂಟ್ರೆಸ್ಟ್ ಕೊಡಲಿ ಅಂತ ನಾನು ಸೆಲೆಕ್ಟ್ ಮಾಡಿದ್ದೇನೆ. ಇದನ್ನು ಆಟೋ ರಿನ್ಯೂವಲ್ ಕೂಡ ಮಾಡ್ಬೋದು. ಅಂದರೆ ಒಂದು ರಿನ್ಯೂವಲ್ ಆಗಿ ಕಂಪ್ಲೀಟ್ಲಿ ನೀವು ಎಲ್ಲಿವರೆಗೂ ನೀವು FDಯನ್ನು ಬ್ರೇಕ್ ಮಾಡಲ್ವ ಅಲ್ಲಿವರೆಗೂ ನೀವು ಇದನ್ನ ಯೂಸ್ ಮಾಡ್ಬೋದು. ಇಲ್ಲಿ ನಮಗೆ 2 ರೀತಿಯಾದ ಒಂದು ಕ್ರೆಡಿಟ್ ಕಾರ್ಡ್ ಸಿಗ್ತಾ ಇದೆ. ಒಂದು ಇಲ್ಲಿ ಪ್ಲಾಟಿನಮ್ ಕಾರ್ಡ್ ಮತ್ತು ಇನ್ನೊಂದು ಕೋರಲ್ ಕಾರ್ಡ್. ಕೋರಲ್ ಕಾರ್ಡ್ ಇದೊಂದು ಜಾಯ್ನಿಂಗ್ ಫೀಸ್ 500, ಆ್ಯನ್ಯುವಲ್ ಫೀಸ್ 500. ಆದರೆ ಅದರ ತಕ್ಕಂಗೆ ಯಾವುದೇ ರೀತಿಯಾದ ಒಂದು ಫೀಚರ್ಸ್ ಕೊಡ್ತಾ ಇಲ್ಲ. ಅದಕ್ಕಾಗಿ ಒಂದು ಲೈಫ್ ಟೈಮ್ ಫ್ರೀ ಇರುವಂಥ ಒಂದು ಪ್ಲಾಟಿನಮ್ ಕ್ರೆಡಿಟ್ ಕಾರ್ಡ್ ತೊಗೊಳ್ಳಿ. ಇದು ಒಂದು ತುಂಬಾ ಉಪಯುಕ್ತ ಅಂತಲೇ ಹೇಳ್ತೇನೆ. ಯಾವ ಕಾರ್ಡ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ನಂತರ ನಾನು ಪ್ಲಾಟಿನಮ್ ಸೆಲೆಕ್ಟ್ ಮಾಡಿದ್ದೇನೆ. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಆಲ್ರೆಡಿ ಅಕೌಂಟ್ ಇರುತ್ತಲ್ಲ ಆದ ಕಾರಣ ಎಲ್ಲ ಡೀಟೇಲ್ಸ್ ಫಿಲ್ ಆಗಿರುತ್ತೆ. ಕೇವಲ ನೀವು ಪ್ರೊಸೀಡನ್ನು ಕ್ಲಿಕ್ ಮಾಡಬೇಕು. ಇಲ್ಲಿ ಮೊದಲೇದಾಗಿ ನೋಡು ಕಾರ್ಡ್ ಈ ರೀತಿಯಾಗಿ ಸಿಗುತ್ತೆ. FD ಅಮೌಂಟು ಮತ್ತು ನಿಮಗೆ ಕ್ರೆಡಿಟ್ ಲಿಮಿಟ್ ಎಷ್ಟು ಸಿಗುತ್ತೆ. ನಮ್ಮದು FD ಅಮೌಂಟು 50,000 ಇದೆ, ಅದರ 90% ಎಷ್ಟಾಗುತ್ತೆ 45,000 ರುಪೀಸ್ ಆಗುತ್ತೆ. ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿದ ನಂತರ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನಿಮಗೆ ಯಾವ ಅಡ್ರೆಸ್ಸಿಗೆ ಒಂದು ಕ್ರೆಡಿಟ್ ಕಾರ್ಡ್ ನಿಮಗೆ ಡೆಲಿವರ್ ಆಗುತ್ತಲ್ಲ ಅದು ಶೋ ಆಗ್ತಾ ಇರುತ್ತೆ. ನಾನು ಸೆಕ್ಯೂರಿಟಿ ಪರ್ಪಸ್ಗಾಗಿ ಹೈಡ್ ಮಾಡಿದ್ದೇನೆ. ಅದಕ್ಕಾಗಿ ನೀವೇನಾದರೂ ಅಪ್ಡೇಟ್ ಮಾಡಬೇಕಂದ್ರೆ ಬ್ಯಾಂಕ್ ಅಥವಾ ಆನ್ಲೈನ್ ಮುಖಾಂತರ ಕೂಡ ಅಪ್ಡೇಟ್ ಮಾಡ್ಕೋಬೋದು. ಎಲ್ಲವನ್ನು ಡೀಟೇಲ್ಸ್ ವೆರಿಫೈ ಮಾಡಿಕೊಂಡು ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗಳನ್ನ ನೀವು ಎಕ್ಸೆಪ್ಟ್ ಮಾಡಬೇಕು.
ಅದಾದ ನಂತರ ಇಲ್ಲಿ ನೋಡೋದು ಸಕ್ಸಸ್ಫುಲ್ಲಾಗಿ ಕೇವಲ ಒಂದೇ ಒಂದು ನಿಮಿಷದಲ್ಲಿ ನೀವು ಈ ರೀತಿಯಾಗಿ ಒಂದು ಅಪ್ಡೇಟ್ ಮಾಡ್ಬೋದು. ನಮಗೆ ಮ್ಯಾಚುರಿಟಿ ಅಮೌಂಟ್ ಸಿಗುವಾಗ ಎಷ್ಟಾಗುತ್ತೆ ಅಂದರೆ 15 ಮಂತ್ಸಿಗೆ ಬಿಟ್ಟು 54,699 ಅಂತಲೇ ಹೇಳ್ಬೋದು. ಇದೊಂದು 7.725% ಪ್ರಕಾರ ಇಷ್ಟಾಗುತ್ತೆ ಅಂತಲೇ ಹೇಳ್ಬೋದು. ಇದನ್ನು ನೀವು ಯಾವಾಗ ಬೇಕಾದಾಗೂ ನೀವು ಇದನ್ನ ಕ್ಯಾನ್ಸಲ್ ಮಾಡ್ಕೋಬೋದು. ಆದ ಕಾರಣ ನೀವು ನೋಡ್ಕೋಬೇಕು. ಇಲ್ಲಿ ನೋಡ್ಬೋದು ಕೇವಲ ಒಂದು 2ರಿಂದ 3 ನಿಮಿಷಗಳಲ್ಲಿ ನಮಗೇನಾಗುತ್ತೆ, ಒಂದು ಇನ್ಸ್ಟಂಟಾಗಿ ನಮಗೆ ಕಾರ್ಡ್ ಕೂಡ ಸಿಗುತ್ತೆ, ಅದರ ನಂಬರ್ ಕೂಡ ಇರುತ್ತೆ. ಎಲ್ಲವೂ ನೀವು ಇಲ್ಲಿ ನೋಡ್ತಾ ಇರ್ಬೋದು. ನೀವು ಇದನ್ನು iMobile ಆ್ಯಪ್ನಲ್ಲಿ ಕೆಲವೊಮ್ಮೆ ಇದು ನೀವು ನಾನ್ ವರ್ಕಿಂಗ್ ಡೇಸ್ ಇದ್ದರೆ ಒಂದು 1 ಡೇ ವರ್ಕಿಂಗ್ ಡೇ ಬೇಕು ಇದಕ್ಕೆ ಜನರೇಟ್ ಆಗಲಿಕ್ಕೆ. ಕೆಲವೊಮ್ಮೆ ವಿದಿನ್ ಅ ಮಿನಿಟ್ಸ್ ನಿಮಗೆ ಇದು ಜನರೇಟ್ ಆಗುವಂಥದ್ದು. ಇಲ್ಲಿ ನೋಡೋದು ನಮ್ಮ ಸ್ಟೇಟ್ಮೆಂಟಲ್ಲಿ ಈಗ ನೋಡ್ಬೋದು 50,000 ಡೆಬಿಟ್ ಆಗಿ ಇಲ್ಲಿ FDಗೆ ಶೋ ಆಗ್ತಾ ಇದೆ. ನೋಡ್ತಾ ಇರ್ಬೋದು ನೀವು. ಕೆಲವೊಂದು ಡೀಟೇಲ್ಸನ್ನು ನಾನು ಹೈಡ್ ಮಾಡಿದ್ದೇನೆ. ಈ ರೀತಿಯಾಗಿ ನೀವು ಇದೊಂದು ಕ್ರೆಡಿಟ್ ಕಾರ್ಡನ್ನು ನೀವು ಅಪ್ಲೈ ಮಾಡ್ಬೋದು. ಇದರ ಬೆನಿಫಿಟ್ಸ್ಗಾಗಿ ಏನಂದರೆ ನಿಮ್ಮೊಂದು ಕ್ರೆಡಿಟ್ ಸ್ಕೋರ್ ಜನರೇಟ್ ಆಗುತ್ತೆ, ಅದೇ ರೀತಿಯಾಗಿ ಒಂದು ಒಳ್ಳೆ ಕ್ರೆಡಿಟ್ ಬಿಲ್ಡ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ವಿಡಿಯೋದಲ್ಲಿ ಇಷ್ಟೇ. ಇದೇ ರೀತಿಯಾದ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ರಿಲೇಟೆಡ್ ವಿಡಿಯೋಸ್ಗಳಿಗಾಗಿ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬೋದು. ನಿಮಗೇನಾದರೂ ಕ್ಯೂರಿಯಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಾನು ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ ಮಾಡ್ತೇನೆ. ಮತ್ತೆ ಮುಂದೆ ನೋಡೋದಲ್ಲಿ ಸಿಗೋಣ.